ಬಗ್ಗೆ ಬಂದಾಗ ಒಂದು ಕತ್ತಿಯವರು ಏನಾದರೂ ಕೇಳಬೇಕು, ಇಲ್ಲಪ್ಪ ಅಂದರೆ ಚುನಾವಣಾ ಆಯೋಗ ಅದ, ಚುನಾವಣೆ ನಡೆಸಿದಂಥ ಅಲ್ಲಿ ವ್ಯವಸ್ಥೆ ಅದ, ಆ ವ್ಯವಸ್ಥೆಗೆ ಪ್ರಶ್ನೆ ಮಾಡಬೇಕು. ಅಂದಾಗ ಮಾತ್ರ ಅಲ್ಲಿ ಉತ್ತರ ಸಿಗುವಂಥದ್ದು. ಅದು ಬಿಟ್ಟು ನಾವು ಸ್ವತಂತ್ರರೆಲ್ಲ ಅದೇ ಹೇಳ್ತಾರೆ ಜಗತ್ತಿನೆಲ್ಲ, ನಂದೆಲ್ಲ ಸರಿ ಇತ್ತು ರೀ, ನಾನು ಬರ್ಬರ್ ಮಾಡೀನಿ, ಆದರೂ ಅವ್ರು ಸೋಲಿಸಿದ್ರು, ಪ್ರತಿಯೊಬ್ಬರಲ್ಲೂ ಇದ್ದೇ ಹೇಳ್ತಾ ಇರ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದಾಗದೆ ಇರಬೇಕಾಗಿದ್ದು ಕರ್ತವ್ಯ ವ್ಯವಸ್ಥೆ. ಯಾಕಂದರೆ ಸ್ವತಃ ಸತೀಶ್ ಅವ್ರ ಮೇಲೆ ಜಾರಕಿಹೊಳಿ ಮೇಲೆ ಸಾಕಷ್ಟು ಆರೋಪನ ಮಾಡ್ತಿರ್ತಾರೆ, ಸ್ವತಃ ಮಾಡಿಲ್ಲ ಅಂತಲ್ಲ, ಇಲ್ಲ ರೀ ಅವ್ರು ಮೋಸ ಮಾಡಿದರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಇವ್ರು ನಿಮ್ಮ ಎದುರಾಳಿಗಳು ಮಾತಾಡ್ತಾರೆ. ಅದಕ್ಕಾಗಿ ಇಲ್ಲಿ ಮೋಸ ಆಗಿದ್ದರೆ ಅದು ಮೋಸ ಎಲ್ಲಾಗಿದೆ ತೋರಿಸ್ಬೇಕು. ಒಂದು ಎಲ್ಲ ಎಲೆಕ್ಷನ್ ಕಮಿಷನದಲ್ಲಿ ಪ್ರಶ್ನೆ ಮಾಡಬೇಕು, ಇದನ್ನು ಮಾಡಿದ್ರೆ ಈ ಪರಿಸ್ಥಿತಿ ಜವಾಬ್ದಾರಿಲ್ಲ. ನನಗೆ ಅನಿಸುತ್ತದು KDP ಮೀಟಿಂಗ್ ಆದಾಗ ಮೋಸ್ಟ್ಲಿ ಅವ್ರನ್ನ ಕರೆಸಿ ಒಂದು ಸ್ವಲ್ಪ ಏನೋ ಎನ್ಕ್ವೈರಿ ಮಾಡಿದ್ದು, ಇದು ಇಂದಿನ ನಾಳೆ ಏನಾಗಬಹುದು ಅಂತೇಳಿ ಈಗ ಸಿಡಿದ ಸ್ಫೋಟ ಆಗ್ಯದ. ಮೋಸ್ಟ್ಲಿ ಇದರಲ್ಲೇ ಸತೀಶ್ ಅವರು ಇಟ್ಟು ಹೆಜ್ಜೆಗೆ ಪ್ರವೋಕ್ ಆಗಿ ನಮ್ಮ ರಮೇಶ್ ಕತ್ತಿ ಅವರು ಜೋರಾಗಿ ಮಾತಾಡಿದ್ದಾರೆ. ಆ ಮಾತು ಇನ್ನಷ್ಟು ಸೌಜನ್ಯತೆ ಆಗಿದ್ದರೆ ನಿಜವಾಗಿಯೂ ಒಳ್ಳೆ ಮಾತಾಗ್ತಿತ್ತು. ಬೇಡ ಇನ್ನೊಂದು ಮಾತು ಹೇಳ್ಬೋದಿತ್ತೇನೋ ಕತ್ತಿಯವರು, ಎಲ್ಲ ರೀ ಎಲೆಕ್ಷನ್ ಕಮಿಷನ್ ಅದ, ಅವ್ರು ಹೋಗಿ ಕೇಳ್ಕೊಳ್ಳಿ ಅದ ಅಂತ ಹೇಳಬೇಕಾಗಿತ್ತು. ಯಾಕಂದರೆ ಇವತ್ತು ಮೋದಿಯವರು, ಇವರ ಲೀಡರ್ ಮೋದಿಯವರು ಇವತ್ತು ಎಲೆಕ್ಷನ್ ಕಮಿಷನರ್ ಮುಂದೆ ಮಾಡಿಬಿಟ್ಟಿದ್ದಾರೆ ಜ್ಞಾನೇಶ್ವರ್ ಅವ್ರನ್ನ. ಅವ್ರ ಹಿಂದೆ ಅವ್ರು ಇರ್ತಾರೆ ವಿನಃ ಮುಂದೆ ಬರಲಿಕ್ಕೆ ಹೋಗೋದಿಲ್ಲ ಅನ್ನೋದನ್ನು ಅವರು ರಾಜಕೀಯ ಮಾಡಿದ್ರು ಗೊತ್ತಿದ್ದಂಥವ್ರು ಇದ್ದಾರೆ. ಯಾಕಂದರೆ ಇದೇ ರಾಜಕೀಯದಿಂದ ಇವತ್ತು ಮೋದಿಯವರು ಈ ರಾಷ್ಟ್ರವನ್ನು ಆಳ್ತಾ ಇದ್ದಾರೆ ಅನ್ನೋದು ಸಹಿತ ಅದು ಅವ್ರಿಗೆ ಗೊತ್ತಿಲ್ಲದ ವಿಷಯ ಏನಲ್ಲ. ಬುದ್ಧಿವಂತರು ಇಬ್ಬರು ಇದ್ದಾರೆ. ಇಬ್ಬರು ಈ ರೀತಿ ಬೀದಿ ಕಾಳಗ ಮಾಡೋಕ್ಕಿಂತಲೂ ತಮ್ಮ ಆದಂಥ ಅನ್ಯಾಯಗಳನ್ನು ಇನ್ನೊಂದು ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಇತ್ತು, ಇರ್ತದೆ ಅನ್ನೋಂಥ ಮಾತು ಹೇಳ್ತಾ, ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಎರಡು ತೀವ್ರ ಬರಗಳಾಗಿಬಿಟ್ಟಿದ್ದಾವೆ. ಒಂದು ಕಡೆ ಕತ್ತಿ ಬನ, ಇನ್ನೊಂದು ಕಡೆ ಜಾರಕಿಹೊಳಿ ಬನ. ಯಾರು ಡೆವಲಪ್ಮೆಂಟ್ ಆಗ್ಬೋದು ಮುಂದಿನ ದಿನದಲ್ಲಿ ಬೆಳಗಾವಿಗೆ ನೋಡೋಣ, ಅದನ್ನು ಮತ್ತೆ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳ್ತಾ, ಇದು ಈಗಿನ ಸಂದರ್ಭದಲ್ಲಿ ಅನಿಸಿಕೆಗಳು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡು H60 ನ್ಯೂಸ್ ಅರ್ಥ ಸತ್ಯಕಾಯಗಳೇ ವಂದನೆಗಳು.